ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಇಡೀ ದೇಶದಲ್ಲೇ ಮೋದಿಜಿಯವರ ಸರ್ಕಾರ ಬಂದು 12 ವರ್ಷ ಆಗಿದೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಇಲ್ಲದ ಬಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಏನು ಹೊಸದೇನಿರಲಿಲ್ಲ. ಹಂಗಾಗಿ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಯುವಕರು ಕೂಡ ಬುದ್ಧಿವಂತರಿದ್ದಾರೆ. ಮೋದಿಜಿಯವರು ಮಾತಾಡಿದ ತಕ್ಷಣ ಅವ್ರಿಗಿರ್ತಕ್ಕಂಥ ಫಾಲೋಯಿಂಗು, ಅವ್ರಿಗಿರ್ತಕ್ಕಂಥ ಸಜೆಷನ್ಸು ಸಾಕಷ್ಟು ಕೊಟ್ಟು ಮೋದಿಜಿಯವರು ಎಲ್ಲರ ಸಜೆಷನ್ಸು ಇಡೀ ದೇಶದಲ್ಲಿ ತೊಗೊಂಡಿದ್ದಾರೆ. ಎಲ್ಲ ಜನ ಪರವಾಗಿ ಏನು ಕೆಲಸ ಮಾಡಬೇಕಂತಕ್ಕಂಥ ಮೋದಿಜಿಯವರ ಏನು ಧ್ಯೇಯ ಇದೆ, ಮೋದಿಜಿಯವರ ಧ್ಯೇಯ ಒಂದು ವಿಕಸಿತ ಭಾರತ 2047ಗೆ ವಿಕಸಿತ ಭಾರತ ಆಗಬೇಕಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಇಡೀ ಯುವ ಸಮಾಜ, ಮಹಿಳಾ ಸಮಾಜ ಇರ್ತಕ್ಕಂಥ ಇಡೀ ದೇಶ ಅವ್ರ ಜೊತೆ ಇದೆ. ಕೆಲವು ರಾಜಕೀಯವಾಗಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಹುನ್ನಾರ ಆಗಿದೆ. ಅದನ್ನು ಕೂಡ ತೀಕ್ಷ್ಣವಾಗಿ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದರಿಂದ ಯಾರಿದ್ದಾರೆ, ಏನು ಮಾಡ್ತಾ ಇರ್ತಕ್ಕಂಥದ್ದು ಹೊರಗಡೆ ಬರುತ್ತೆ. ಅದಕ್ಕೆ ಅವರಿಗೆ ಯಾರ್ಯಾರು ಸಕ್ರಿಯವಾಗಿ ಇದನ್ನು ಸಂಚು ಮಾಡಿ ಮಾಡ್ತಾ ಇದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅವರು ಅನುಭವಿಸ್ಬೇಕಾಗತ್ತೆ. ಸರ್, ಈಗ